ಈಶ್ವರಣ್ಣ ಈಗೇನು ಮತ್ತೆ ಏನು ಹೋಗ್ತಾ ಇರೋದು ಅಂದರೆ ಬೇರೆ ಏನಾದ್ರು ಇದೆಯಾ ಅಂತ? ಹಾಂ ಹಾಂ ವೀಕ್ಷಕರೇ, ನೀವು ಹಿಂದಿನ ವಿಡಿಯೋಸ್ಗಳನ್ನು ನೋಡಿದರೆ ಗೊತ್ತಾಗಿರುತ್ತೆ. ನಾಪತ್ತೆ ಆದಂಥ ಒಂದು ಲಾರಿಯ ಒಂದು ಲಾರಿನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು 2 ಚಕ್ರಗಳು ನೀರಿನೊಳಗಡೆ ಪತ್ತೆ ಆಗಿದೆ. ಆ್ಯಂಡ್ ಅದು ಅರ್ಜುನ್ ಲಾರಿನ ಅಥವಾ ಬೇರೆ ಲಾರಿನ ಅಂತ ಅದು ಕೂಡ ಕನ್ಫರ್ಮ್ ಆಗಿದೆ. ಅದಕ್ಕೆ ಒಂದು ಲಾರಿಯನ್ನು ನೀರಿನ ಮೇಲೆತ್ತಬೇಕು. ಅದಕ್ಕೆ ಇಲ್ಲಿಯ SP ಆಗಿರ್ಬೋದು ಮತ್ತು ಜಿಲ್ಲಾ ಅಧಿಕಾರಿ ಮತ್ತು ಇಲ್ಲಿಯ ಶಾಸಕರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಶ್ವರ್ ಮಲ್ಪೆ ಅವರು ವೆಯ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇದೀಗ ಮತ್ತೆ ನೀರಿನ ಒಳಗಡೆ ಹೋಗಿ ಬೇರೆ ಇನ್ನೇನಾದರೂ ಸಿಗುತ್ತಾ. ಯಾಕಂದರೆ ಒಂದು ಜಾಗದಲ್ಲಿ ಮೊದಲು ದಿಮ್ಮಿ ಸಿಕ್ಕಿತ್ತು, ಅರ್ಜುನ್ ಲಾರಿಯ ಒಂದು ದಿಮ್ಮಿ. ಸೊ ಹಾಗಾಗಿ ಈಗ ಮತ್ತೆ ಅದೇ ಜಾಗದ ಸುತ್ತಮುತ್ತಲಲ್ಲಿ ಬೇರೆ ಇನ್ನೇನಾದರೂ ಸಿಗ್ಬೋದಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಅಟ್ಲಿ ಕೊಟ್ಟಿರುವಂಥ ಒಂದು ಪರ್ಮಿಷನ್ನ ಒಂದು ಅವಧಿಯ ಒಳಗಡೆ ಇನ್ನೇನಾದರೂ ಸಿಗುತ್ತಾ ಅಂತ ಸೊ ಹೋಗ್ತಾ ಇದ್ದಾರೆ. ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯ ಶಾಸಕರು ಹಾಗೂ ಜಿಲ್ಲಾ ಅಧಿಕಾರಿ ಆಗಿರ್ಬೋದು ಅಥವಾ ಇಲ್ಲಿಯ SP ಅವರು ಇಲ್ಲಿಗೆ ಬರ್ತಾರೆ. ಬಂದ ನಂತರ ಆ ಒಂದು ಕ್ರೇನ್ನ ಮುಖಾಂತರ ನೀರಿನೊಳಗಿರುವಂಥ ಒಂದು ಲಾರಿಯನ್ನು ಮೇಲೆತ್ತುವಂಥ ಒಂದು ಕಾರ್ಯವಾಗುತ್ತೆ. ದಯವಿಟ್ಟು ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಮತ್ತೆ ಲಾರಿ ನೀರಿನೊಳಗೆ ಪತ್ತಾಗಿದೆ. ಒಂದು ಕ್ಯಾಬಿನ್ ಎಲ್ಲ ಇದೆ, ಸ್ಟೇರಿಂಗ್ ಎಲ್ಲ ಇದೆ. ಯಾವ್ದಂತ ಮೇಲೆ ಹಗ್ಗ ಕಟ್ಟಿದ್ದೀನಿ, ಈಗ ಎಳೆದು ನೋಡ್ಬೇಕು. ಯಾವಾಗ ಕಟ್ಟಿದ್ರೆ ಈಗ? ನೋಡ್ಬೋದು ವೀಕ್ಷಕರೇ, ಈಗ ನಮಗೆ ಹಿಂದೆ ಸಿಕ್ಕಂಥ ಒಂದು ಲಾರಿಯ ಒಂದು ಚಕ್ರಗಳು ಆಗಿರೋದು ಲಾರಿ ಅಲ್ಲಿ ನಮಗೆ ಸಿಕ್ಕಿತ್ತು. ಈಗ ಈಶ್ವರಣ್ಣ ಈಗ ಎಲ್ಲಿ ಯಾವ ಪಾರ್ಟ್ ಯಾವುದು? ಇಲ್ಲಿ ನೋಡ್ಬೋದು ವೀಕ್ಷಕರೇ, ಅಲ್ಲೊಂದು ಲಾರಿ ಪತ್ತೆ ಆಗಿದೆ, ಹಾಗೆ ಇದೊಂದು ಲಾರಿ ಪತ್ತೆ ಆಗಿದೆ. ಸೊ ಅದಕ್ಕೂ ಸಹ ನಾವು ಏನು ರೋಪನ ಕಟ್ಟಿದ್ರೆ ಒಂದು ತುದಿಯ ಒಂದು ರೋಪನ ಅಲ್ಲಿಗೆ ಕಟ್ಟಿದ್ದಾರೆ, ಮತ್ತೊಂದು ಅದೇ ರೋಪನ ಒಂದು ತುದಿಯನ್ನು ಈ ಒಂದು ಲಾರಿಗೆ ಕಟ್ಟಿ ಬಂದಿದ್ದಾರೆ. ಈಶ್ವರಣ್ಣ, ಈಗ ಸ್ಟೇರಿಂಗ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ, ಸ್ಟೇರಿಂಗು ಮತ್ತೆ ಸ್ಟೇರಿಂಗ್ ಹೇಗಿದೆ? ದಪ್ಪ ಇದೆಯಾ ಅಥವಾ ಸಣ್ಣ ಇದೆ? ಯಾಕಂದ್ರೆ ಈಗ LPG ಟ್ಯಾಂಕರ್ ಸಣ್ಣ ಬರುತ್ತೆ ಸ್ಟೇರಿಂಗು, ಹಳೆ ಮಾಡಲ್ ಆಗಿರೋದ್ರಿಂದ. ನೋಡುವ ಅದು ಯಾವ್ದಂತ ಹೇಳಿ ಕಟ್ಟಿಟ್ಟಿದ್ದೀನಿ. ಈಗ ಹಳೆ ಲಾರಿ ಸಿಕ್ಕಿತ್ತಲ್ಲ, ಅದು ಒಟ್ಟಿನಲ್ಲಿ ಕನ್ಫರ್ಮ್. ಅಲ್ಲೊಂದು ಲಾರಿದು 2 ಟೈರ್ ಸಿಕ್ಕಿದೆ, 2 ಟೈರ್ ಮತ್ತೆ ಆ ಕಡೆ ಈ ಕಡೆ. ಇಲ್ಲೊಂದು ಕ್ಯಾಬಿನ್ ಇದೆ, ಆ ಕ್ಯಾಬಿನ್ ಅಲ್ಲಿ ಬ್ಲೂ ಕಲರ್ ತೊಗೊಂಡು ಜಸ್ಟ್ ಎಕ್ಸಲೇಟರ್, ಕೇಬಲ್ ಉಂಟು, ಸ್ಟೇರಿಂಗ್ ಎಲ್ಲ ಇದೆ. ಅಂದ್ರೆ ಲಾರಿ ಹತ್ರ ನೀವು ಹೋಗಿದ್ರಿ ಕಂಪ್ಲೀಟ್? ಹೌದು. ಈಗ ಈ ರೋಪ್ ಅದಕ್ಕೆ ನೋಡಿ, ಈ ರೋಪ್ ಆ ಭಾಗ ಕಟ್ಟಿದೆ, ಆ ಲಾರಿಗೆ ಈ ಲಾರಿ ಕಟ್ಟಿದೆ. ಒಂದೇ ರೋಪ್ ಅಲ್ಲ ಅದು, ಅದಕ್ಕೆ ಕಟ್ಟಿದ್ರೆ ಅಲ್ಲೊಂದು ಆ ಟೈರ್ ಅಲ್ಲಿ ಇದೆ. ಇದಕ್ಕೆ ಕ್ಯಾಬಿನ್ ಮತ್ತೆ ಸ್ಟೇರಿಂಗ್ ಎಲ್ಲ ನೋಡಿ ಬಂದಿದೆ. ಕ್ಯಾಬಿನ್ ಮಾತ್ರ ಇದೆ ಲಾರಿದು ಅಷ್ಟೇ. ಯಾವ್ದನ್ನ ಮೇಲೆ ತೆಗೆದು ನೋಡ್ಬೇಕು. ಅಲ್ಲ, ಹೇಗಿದೆ ಲಾರಿ? ಉಲ್ಟಾ ಹಾಕೊಂಡಿದ್ಯಾ ಅಥವಾ? ಇಲ್ಲ, ಅದು ಖಾಲಿ ಕ್ಯಾಬಿನ್ ಉಲ್ಟಾ ಇದೆ. ಕ್ಯಾಬಿನ್ ಉಲ್ಟಾ ಇದೆ, ಚಕ್ರ ಮೇಲಿದೆ. ಚಕ್ರ ಏನಿಲ್ಲ, ಬರೀ ಖಾಲಿ ಕ್ಯಾಬಿನ್ ಮಾತ್ರ ಸಿಕ್ಕಿದೆ ಅಲ್ಲಿ. ಖಾಲಿ ಕ್ಯಾಬಿನ್ ಬ್ಲೂ ಕಲರ್ ಇದೆ ಅಷ್ಟೇ. ಇನ್ನು ಮೇಲೆ ತೆಗೆದು ನೋಡ್ಬೇಕು. ಈಗ ಈಶ್ವರಣ್ಣ, ಅದೇ ಕ್ರೇನ್ ಮುಖಾಂತರ ಏನಾದ್ರು ಎತ್ತಕ್ಕೆ ಆಗ್ತದ? ಆ ಕ್ರೇನ್ ಮುಖಾಂತರ, ಆ ಕ್ರೇನ್ ಇದೆಯಲ್ಲ ಅದ್ರ ಮುಖಾಂತರ ಈಗ ಆ ಲಾರಿ ಆಗಿರ್ಬೋದು, ಮೇಲೆ ಹಾಕ್ಲಿ ಇದು ಬರ್ಲಿ. ಅಂದ್ರೆ ಅದು ಆಗಲ್ಲ ಅನ್ಸುತ್ತಲ್ಲ, ಸ್ಟ್ರೆಂತ್ ಇರಲ್ಲ. ಮತ್ತೆ ಬೇಡ, ಇದು JCB ಯಾವ್ದು ಬಂದು ಎಳೆದು ಮೇಲೆ ಹಾಕಿ. ಅದೇ ಕಾರವಾರದಲ್ಲಿ ಇಳಿದಿದ್ದು ಕ್ರೇನ್ಗಳು, ಆ ರೀತಿ ಕ್ರೇನ್ಗಳು ಬೇಕು. ಇವತ್ತು ಬೆಳಿಗ್ಗೆ ನನಗೆ ಸುಮಾರು 6 ಗಂಟೆ ಬಂದರೂ ಸಹ ನಮಗೆ ಒಂದು ಇದು ಯಾವುದು ಪರ್ಮಿಷನ್ ಸಿಗಲಿಲ್ಲ. 10 ಗಂಟೆ ತನಕ ಕಾದು ಲಾಸ್ಟ್ಗೆ SP ಸರ್ ಕೊಟ್ಟರು. ಡಿಸ್ಮೇಡಮ್ ಮಾಡಿದ್ದೀನಿ, ಅವರು ಫೋನ್ ಮಾಡ್ತೇನೆ, ಫೋನ್ ಮಾಡಲಿಲ್ಲ. ಮತ್ತೆ ಈ ಶೂಟ್ ಇಟ್ಕೊಂಡು 2 ಗಂಟೆ ವೇಟ್ ಮಾಡಿದ್ದೀನಿ. ಮತ್ತೆ ಈ ನೀರು ಹೈಟೈಟ್ ಆಗಿ ಮುಳುಗಿ ಅದೇ ಕೆಲಸದ ಎಷ್ಟೊತ್ತಂತ ನಾನು ಪರ್ಮಿಷನ್ ಮುಂದೆನೇ ಹೇಳಿದ್ದೀನಿ, ನನಗೊಂದು ಇಂಡಿಪೆಂಡೆಂಟ್ ಆಗಿ ಕೊಡಿ, ನಾವು ದೋಣಿ ಗಿಣಿ ಯಾವ್ದು ಬೇಡ. ಇವತ್ತು ಅಷ್ಟೇ ಯಾವ್ದು ದೋಣಿ ಉಪಯೋಗಿಸದೆ ಸ್ವಯಂ ಆಗಿ ನಾವು ಒಬ್ಬನೇ ಹಿಡಿತಿದ್ದೀನಿ. ಯಾರು ಸ್ಕೂಬಾ ಡೈವರ್ ನಮ್ಮ ಟೀಮ್ನವರು ಇದ್ದಾರೆ, ಮೇಲ್ಗಡೆ ಇತ್ತು ಮುಳುಗ್ತಾ ಇದ್ದೀನಿ. ಆದ್ರೆ ನಮ್ಗೆ ಸಪೋರ್ಟ್ ಇಲ್ಲ. ಅಲ್ಲ ಈಶ್ವರಣ್ಣ, ಈಗ ಒಂದು ಕ್ರೇನ್ ಅಥವಾ ಈಗ ಡ್ರೆಜ್ಜರ್ ಬಂದಿದೆ, ಅವ್ರ ಕಡೆಯವರು ಸ್ಕೂಬಾ ಡೈವರ್ಸ್ ಬೆಂಗಳೂರಿಂದ 5 ಜನ ಬರ್ತಾರೆ ಅಂತ ಹೇಳಿ ಬರ್ಲೇ ಇಲ್ಲ. ಅವ್ರು ಬರ್ಲಿಲ್ಲ. ಮತ್ತೆ ಅವರು ಬರ್ಲಿಲ್ಲ ನೋಡಿ. ಇವತ್ತು ಬೆಳಿಗ್ಗೆ ಸಹ ಒಂದು ದೊಡ್ಡ ಮಿಷನ್ ಸಿಕ್ತು ಅಂತ ಹೇಳಿದ್ರು, ನಾವು ಮುಳುಗಿ ನೋಡಿದೆ. ಅದು ದೊಡ್ಡ ಬಂಡೆ ಆಗಿತ್ತು. ಯಾಕೆ ಬೆಳಿಗ್ಗೆ ಸಹ ಹಾಗೆ ನಮ್ಮ ಸಹ ಅವ್ರು ಸಹ ಹೇಳಿದ ಹಾಗೆ ಯಾವ ರೀತಿ ಅಂದ್ರೆ, ನಮ್ಮ ಡೈವರ್ಟಿಗೆ ನೀವು ಬರಬೇಡಿ, ದೂರ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ತರ
ಆ ತರ ಹೇಳ್ಬಾರ್ದು. ಟೀಮ್ ವರ್ಕ್ ಅಂದ್ರೆ ಎಲ್ಲ ಒಟ್ಟಿಗೆ ಮಾಡಬೇಕು. ಹೌದು, ನಿಜ. ಇವತ್ತು ಅವರ ಡೈವರ್ ಬರ್ಲಿಲ್ಲ, Correct. ನಾನು ಕೆಳಗೆ ಹೋಗಿ ನೋಡಿ. ಹೌದೌದು, ಅವ್ರು ಮಾಡ್ಬೇಕಾಗಿದ್ದಂತ ಕೆಲಸನ ನೀವೇ ಹೋದ್ರಿ. ಅವರು ಏನು ಹುಡುಕಿದ್ರು, ಏನೋ ಸಿಕ್ತಿದೆ ಹೋಗಿ ಅಂದಾಗ ನೀವು ಹಿಂದೆ ಮುಂದೆ ನೀವು ಹೇಳಿಲ್ಲ, ನೀವೇನ ಇಲ್ಲ ನಾನು ಹುಡುಕ್ತೀನಿ ನೀವು ಜಾಗದಲ್ಲಿ ಅಂತ. ಎಲ್ರಿಗೂ ನಮ್ಮ ಈ ಜಿಲ್ಲಾಡಳಿತಕ್ಕೆ ಹೇಳ್ತಿದ್ದೀನಿ, ನಾವು ಯಾವ ₹1 ತೆಗೆದುಕೊಂಡು ಬರಲಿ, ನಮ್ಮ ಸ್ವಯಂ ಇಚ್ಛೆಯಿಂದ ಬರೋದು. ಯಾರಾದ್ರೂ ಕೊಟ್ಟಿದಂತ ಹೇಳಿ ಯಾರು ಕೊಡ್ಲಿಲ್ಲ. ಯಾಕೆಂದ್ರೆ ನಾವು ದೇಹ ಹುಡುಕುದು, ಅದಕ್ಕೋಸ್ಕರ ಇಲ್ಲಿ ಬಂದೆ. ಆ ದೇಹ ಹುಡುಕೋ ಸಮೇತ ನಮಗೆ ಗಾಡಿ ಸಿಗ್ತಾ ಉಂಟು. ಏನ್ ಮಾಡ್ಲಿಕ್ಕೆ, ಆ ಗಾಡಿ ಸಹ ಮೇಲೆ ಹಾಕ್ಬೇಕು. ಏನು ಸಿಕ್ಕಿದ್ರು ನಾವು ದೇಹ ಆದಷ್ಟು ಸಿಲಿಟನ್ನು ಹುಡುಕ್ತಾ ಇದ್ದೇವೆ. ನಮ್ಗೆ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಪರ್ಮಿಷನ್ ಕೊಡ್ಬೇಕು. ನಾವು ಯಾರಿಗೋಸ್ಕರ ನಾವು 100-300 ಕಿಲೋಮೀಟರ್ ದೂರದಿಂದ ಇಲ್ಲಿ ಬರುದು. ಯಾರಾದ್ರೂ ಒಂದು ನಮ್ಮ ಇಲ್ಲಿ ಯಾರಾದ್ರೂ ಒಂದು ದುಡ್ಡು ಕೊಟ್ಟಿದೆ ಅಂತ ಹೇಳಿ, ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ನಮ್ಗೆ ಕೊಟ್ಟಿದೆ ಅಂತ ಯಾರು ಕೊಡ್ಲಿಲ್ಲ. ಅವ್ರೊಂದ್ಸಲ ಹೇಳಿ ಕೊಟ್ಟಿದ್ದೆ ಅಂತ ಹೇಳಿ. ನಮ್ ಸ್ವಯಂ ಖರ್ಚು ₹1,00,000 ತನಕ ಆಯ್ತು ಈಗ ಖರ್ಚು. ಯಾರ ಹತ್ರ ಕೇಳಿಲ್ಲ. ನಮಗೆ ಪರ್ಮಿಷನ್ ಕೊಡಿ. ಆ ಅಡಿಯಲ್ಲಿರುವ ಒಂದು ಸೆಲೆಟನ ಅಥವಾ ಗಾಡಿಯ ಯಾರ ಗಾಡಿಯೊಳಗೆ ಇರುವ ನಮ್ಮ ಜಿಲ್ಲಾ ಇವನು ಅರ್ಜುನ್ ಆಗ್ಲಿ, ನಮ್ಮ ಜಗನ್ನಾಥ್ ಆಗ್ಲಿ, ಮತ್ತೆ ಲೋಕೇಶ್ ಅವ್ರ ದೇಹ ಹುಡುಕೊಂಡು ನಮಗೊಂದು ಸಂಪೂರ್ಣವಾಗಿ ಒಂದು ಪರ್ಮಿಷನ್ ಬೇಕು. ಬೆಳಿಗ್ಗೆ ಮೇಲೆ ನಾವು ಫೋನ್ ಮಾಡಿದ್ಮೇಲೆ ಫೋನ್ ಎತ್ತದಿದ್ರೆ ಎಷ್ಟು ಬೇಸರ ಆಗ್ತದೆ. ಬೆಳಿಗ್ಗೆ ನೀವು ಪರ್ಮಿಷನ್ ಕೊಡ್ಲಿಲ್ಲ ಅಂತ ನೀವು ವಾಪಸ್ ಹೋಗಿದ್ದಿದ್ರೆ ಇವತ್ತು ಸಿಗ್ತಾ ಇರ್ಲಿಲ್ಲ. ಈ ಇದರ ಕ್ಲೂಗಳೇನು ಸಿಗೋದಿಲ್ಲ. ಯಾಕಂದ್ರೆ ನೀರು ಆ ಟ್ರೆಜರಲ್ಲಿ ನೀರು ಫುಲ್ ಆದ್ರೆ ತೆಗಿಲಿಕ್ಕೆ ಕಷ್ಟ ಉಂಟು. ಹುಡುಗಿ ನೋಡ್ಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ, ನೀರು ಕ್ಲೀನ್ ಆದ್ರೆ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಆದಷ್ಟು ಜನಗಳು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಜನಗಳ ಸಪೋರ್ಟ್ ಇದ್ರೆ ಮಾತ್ರ ಆಗ್ತದೆ. ಮತ್ತೆ ಇಷ್ಟ ತನಕ ಈ ತರ ಮೇಲೆ ಬಂದದ್ದೇ ನಿಮ್ಮ ಆಶೀರ್ವಾದದಿಂದ. ಜನಗಳ ಆಶೀರ್ವಾದ ಇದ್ರೆ ಎಲ್ಲಿಂದ ಯಾವ ನೀರು ಅಡಿಗೆ ಹೋದ್ರೂ ಸಿಕ್ಕಿದೆ. ಯಾಕಂದ್ರೆ ಮೊನ್ನೆಲ್ಲ ತುಂಬಾ ಕೆಂಪಾಗಿತ್ತು, ಸಿಕ್ಕಿಲ್ಲ. ಈಗ ಸ್ವಲ್ಪ ಕ್ಲೀನ್ ಇದೆ. ಹೋಗ್ತಾ ಇದ್ದೇನೆ, ಹುಡುಕ್ತಾ ಇದ್ದೇನೆ. ನೋಡಿ ಈ ನೀರಲ್ಲಿ ಏನು ಉಂಟದ್ದು ಗೊತ್ತಿಲ್ಲ. ಅದು ಸಹ ಇದು ಕಾಳಿ ನದಿಗೆ ಟಚ್ ಆಗಿದೆ. ಮೊಸಳೆಗಳು ಇದೆ. ಆದ್ರೂ ಸಹ ನಾವು ಯಾವ್ದಕ್ಕೆ ಕಾಳಿ ನದಿಗೆ ಇಲ್ಲಿಗೆ ಹೆಚ್ಚು ದೂರ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಇದೇ ಕೈ ಅದಲ್ಲ. ಆದ್ರೂ ನಾನು ಯಾವ ಪ್ರಾಣಿಗಳಿಗೂ ನೀರಲ್ಲಿ ವಿಶ್ರಾಂತಿಗಳು ಎದುರದೆ. ನೀರಿನೊಳಗಡೆ ದೂರದಲ್ಲಿ ಕಾಣ್ತಿರುವಂತ ಒಂದು ಹೈ ಎಕ್ಸ್ಟೆನ್ಷನ್ ಲೈನಿನ ಒಂದು ಕಂಬಗಳು ಸಹ ಇದೆ. ತಗಡು ಚೂರು ಇದೆ, ತಗಡು ಶೀಟ್ಗಳು ಸಹ ಇದೆ. ಅಂಗಡಿಗೆ ಹಾಕಿದಂಥ ಶೀಟ್ಗಳು ಅದೆಲ್ಲ ಇದ್ರೂ ಅಂತ ಅಪಾಯದಲ್ಲಿ ಇದ್ರೂ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲೇ ಇಳಿದಿದ್ದೀರ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಹ ನಮಗೆ ಸಪೋರ್ಟ್ ಆಗಿರ್ಬೇಕು ಅಷ್ಟೇ. ಯಾಕೆಂದ್ರೆ ಜಿಲ್ಲಾಡಳಿತ ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕೆಂದ್ರೆ ಇವತ್ತು SP ಸರ್ ನಮ್ಗೆ 10 ಗಂಟೆ ಮೇಲೆ ಪರ್ಮಿಷನ್ ಈಶ್ವರ್ ಹೋಗಿ ಅಂತ ಹೇಳಿದ್ರು. ನಿನ್ನೆ ಸರ್ ನಮ್ಮ ಇಲ್ಲಿ MLA ಸರ್ ಯಾರು ನಮ್ಮ ಸತೀಶ್ ಸರ್ ಹೋಗಿ ಈಶ್ವರ್ ನಾಳೆ ನೀನ್ ಬಕೆಟ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರು. ಅವರು ನಿಜ ನಿನ್ನೆ ಅವ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡೋರು. ಆಗಂತಲ್ಲ ಸ್ಟಾರ್ಟಿಂಗ್ ಸಹ ಕರೆದವರು. ಇಲ್ಲಿನ MLA ಸರ್ ಕಾರವಾರದ MLA ಸತೀಶ್ ಸರ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರು ಏನೋ ಮನಸ್ಸಿಗೆ ಬೇಜಾರು ಮಾಡದೆ ನಮ್ಗೆ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಅದೇ ರೀತಿ ಇಲ್ಲಿನ ಜನಗಳು ಸಪೋರ್ಟ್ ಮಾಡಿ ನಮ್ಮ ನೋಡ್ತಿರುವ ಎಲ್ಲ ಕೇರಳದ ಎಲ್ಲ ಅಭಿಮಾನಿಗಳು, ಸ್ನೇಹಿತರು ಹಾಗೂ ನಮ್ಮ ಈ ಕರ್ನಾಟಕದ ಎಲ್ಲ ಜನಗಳು ಸಹ ಕರ್ನಾಟಕದ ಅದ್ರ ಸಹ ನಮ್ಮ ಈ ಊರಿನ ಕರ್ನಾಟಕದ ತುಂಬಾ ಸಪೋರ್ಟ್ ಮಾಡಬೇಕು. ಆದಷ್ಟು ಸಪೋರ್ಟ್ ಮಾಡಿದ್ರೆ ನಿಮ್ಮ ಆಶೀರ್ವಾದ ಒಂದು ಬೇಕಷ್ಟೇ. ನೀರಡಿಯಿಂದ ಮೇಲೆ ಬರ್ಬೇಕಾದ್ರೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಯಾವ ಕೆಲಸನೂ ಸಕ್ಸಸ್ ಆಗ್ತದೆ. ಅದಕ್ಕೆ ನಾನು ಡೂ ಆರ್ ಡೈ ಸಲ ಹೋಗಿ ಅಲ್ಲಿ ಮುಳುಗಿ ಎಲ್ಲ ನೋಡ್ತೇನೆ. ಈಗ ಅಂತೂ ಈಶ್ವರನ 2 ಲಾರಿಯನ್ನ ಹುಡುಕಿ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಒಂದು 90% ಆಗಿದೆ ಹುಡುಕಿದ್ದು. ಈಗ ನೆಕ್ಸ್ಟ್ ಎಲ್ಲ ಟೈರ್ ಸಿಕ್ಕಿದೆ, ಇಲ್ಲೊಂದು ಬೇರೆ ಯಾವ್ದೋ ಗಾಡಿ ಸಿಕ್ಕಿದೆ. ಅದು ಯಾವ್ದಂತ ಗೊತ್ತಿಲ್ಲ. ಈಗ ಮೇಲೆ ಎಳ್ದ ಮೇಲೆ ನೋಡ್ಬೇಕಾಗುತ್ತೆ. ಹೌದು. ಈಗ ಇಲ್ಲಿ ಅವ್ರೀಗ ಇವತ್ತು ಕೊಟ್ಟಿದ್ದಂತ ಪರ್ಮಿಷನ್ ಅಲ್ಲಿ 2 ಹುಡುಕಿದ್ರ. ಮತ್ತೆ ಪರ್ಮಿಷನ್ ಕೊಡ್ಬೇಕು. ಈಗ ಇಲ್ಲಿ ಲೋಕಲ್ ಪರ್ಮಿಷನ್ ನನ್ಗೆ ಕೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನನಗೆ ಇಂಡಿಪೆಂಡೆಂಟ್ ಆಗಿ ಹುಡುಕುವ ಒಂದು ಇದು ಮಾಡಿಕೊಡ್ಲಿ. ಈಗ ನಿಮ್ಮ ಕರ್ತವ್ಯ ಇನ್ನೂ ಇದೆ. ಇಲ್ಲಿವರೆಗೂ ನೀವು ಮಾತು ಕೊಟ್ಟಿದ್ದೀರಾ. ಲೋಕೇಶ್ ಏನಿದೆ ಎಲ್ಲ ತೆಗೆದುಕೊಡುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಇಲ್ಲಿ ಸ್ಥಳೀಯರಿಗೂ ಹೇಳಿದಿರಾ ನೀವು, ಲೋಕೇಶ್ ಮತ್ತೆ ಜಗನ್ನಾಥ್ ಅವ್ರನ್ನು ಸಹ? ಖಂಡಿತವಾಗಿ ನಾನು ಪಾಯಿಂಟ್ ಆಗಿ ಹುಡ್ಕೊಡದೆ ಅವ್ರನ್ನ, ಲೋಕೇಶ್ ಮತ್ತೆ ಜಗನ್ನಾಥ್ ಅವರದ ಒಂದು ದೇಹ ಮತ್ತೆ ಅರ್ಜುನ್ ಅವರ ದೇಹ ಹುಡ್ಕೊಳ್ಳಿಕ್ಕೋಸ್ಕರ ಹೋಗುವಾಗ ಇದು ನಮ್ಗೆ ಎದುರಾಗಿ ಸಿಗ್ತದೆ. ಅವಾಗ ಅದು ನಾವು ಕಟ್ಟಿ ಬಿಡ್ತೇವೆ. ಅದನ್ನೇ ಹುಡ್ಕೊಂಡು ಹೋಗೋದಲ್ಲ. ಅಡಿಯಲ್ಲಿ ಏನ್ ಸಿಗ್ತದೆ ಅದನ್ನ ನಾವು ಕಟ್ತೇವೆ. ಅವಾಗ ಟೈರ್ ಸಿಕ್ತು, ಟೈರ್ ಕಟ್ಟಿದ್ದೀನಿ. ಈ ಕಡೆ ನೋಡುವಾಗ ಒಂದು ಟೈರ್, ಒಂದು ಗಾಡಿ ಇದೆ. ಆ ಗಾಡಿದ ಸ್ಟೇರಿಂಗ್ ಮತ್ತೆ ಅದು ಏನಿದೆ ಆಕ್ಸಿಲೇಟರ್ ಮತ್ತೆ ಕ್ಲಚ್ ಅದೆಲ್ಲ ಉಂಟು ಗಾಡಿದು. ಮತ್ತೆ ಮೇಲ್ಗಡೆ ಗಾಡಿ ಏನಾದ್ರು ಅದರೊಳಗೆ ಇರುವಂತದ್ದು ಇಲ್ಲ. ಅದು ನೋಡಿ ಕುಲಶವಾಗಿ ನೋಡಿ ಅಡಿಭಾಗ ನೋಡ್ಬೇಕು. ಎತ್ತದ ಮುಂಚೆ ಮತ್ತೊಂದ್ಸಲ ಅದ್ರ ಅಡಿಭಾಗದಲ್ಲಿ ಏನದು ರಥದೇ ಅದು ಸಿಲ್ಟರ್ ಉಂಟ ನೋಡ್ತೀನಿ, ಆಮೇಲೆ ತೆಗಿಯುವ. ಹಾಗೆ ಈಗ ಆದಷ್ಟು ಬೇಗ ಈಗ ಒಂದು ಕ್ರೇನ್ ಕರೆಸಿ ಒಂದು ಮೇಲೆ ತಂದ ಕಾರ್ಯ ನಡಿಬೇಕು. ಖಂಡಿತವಾಗಿ ಕ್ರೇನ್ ತರಿಸ್ಬೇಕು, ಮೇಲೆ ಇಳಿಬೇಕು. ಯಾಕಂದ್ರೆ ಬೋಟಿಗೆ ಹೇಳಿದ್ ಬೇಡ, ಮೇಲೆ ಎಳೆದು ನೋಡ್ಲಿ.